ಇನ್ನು ನಿಮಗೆ ಬೇಕಾದ್ದು ಕಾಲಿನಲ್ಲಿ ಹೆಜ್ಜೆ ಕುಣಿತಕ್ಕೆ ಪ್ರತಿ ಒಂದು ತಾಳಕ್ಕೂ ಅದರದ್ದೇ ಆದಂಥ ಆ್ಯಂಗಲ್ ಇದೆ. ಹೀಗಿದ್ದರೆ ಕೈ ಇದು ಬಂದರೆ ಈ ಕೈ ಹೀಗೆ ಬರ್ತದೆ, ಈ ಕೈ ಹೀಗೆ ತಿರುಗುವಾಗ ಈ ಕೈ ಹೀಗೆ ತಿರುಗಬೇಕು, ಇದು ಹೀಗೆ ತಿರುಗ್ತದೆ, ಇದು ಹೀಗೆ ತಿರುಗ್ತದೆ ನೋಡಿ. ಹೀಗೆ ನಾವು ತೈತ ತಮಗೆ ಕೊಡಿದೆ, ನಾನು ಬರೀ ಕಾಲಲ್ಲಿ ಕೊಡ್ತೇನೆ ನೋಡಿ. ತೈ ತೋಮ್, ತೈ ತೋಮ್, ತೈ ತೋಮ್, ತೈ ತೋಮ್, ತೈ ತೋಮ್, ತೈ ತೋಮ್, ತೈ ತೋಮ್. ತಾಕಿಡ್ತಗ ದಿನ್ನ, ದೀಕಿಡ್ತಗ ದಿನ್, ತೈ ದ ದೀಮ್. 8 + 4 12ಕ್ಕೆ ಮುಕ್ತಾಯ ಆಗ್ತದೆ. ಈಗ ಕುಣಿತ ಮಾಡ್ತಾ ಇರ್ತೇವೆ. ತೈ ತೋಮ್, 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 ತೈ ತೋಮ್. ತಾಕಿಡ್ತಗ ದಿನ್ನ, ದೀಕಿಡ್ತಗ ದಿನ್, ತೈ ದ ದೀಮ್. ನಿಧಾನಕ್ಕೆ ನೋಡಿ ಇನ್ನೊಮ್ಮೆ ನೋಡಿ. ಕಾಲು ಒಂದು ಕಾಲು ಇಲ್ಲಿ ಇಡ್ತೇವೆ. ತೈ ತೋಮ್ ಮೇಲೆ ಇರಬೇಕು ಕಾಲು. ಮತ್ತು ಎರಡನೇ ತೈ ಬರುವಾಗ ಕೆಳಗೆ ಬರಬೇಕು. ತೋಮ್, ತೈ ತೋಮ್, ತೈ ತೋಮ್. ಈ ಕಾಲು ಹೀಗಿರ್ತದೆ. ತೈ ತೋಮ್ ತಾಕಿಡ್ತೇವೆ ನೋಡಿ. ಮತ್ತೆ ತೈ ತೋಮ್, ತಾಕಿಡ್ತಗ ದಿನ್ನ, ದೀಕಿಡ್ತಗ ದಿನ್, ತೈ ದ ದೀಮ್. ಇದು ರನ್ನಿಂಗಲ್ಲಿ ಇರುವಂಥ ಕ್ರಮ. ಆ ಕೈ ಕುಣಿತ ಮಾಡೋ ಕೈ ಹೇಗಿರಬೇಕು? ತೈ ತೋಮ್, 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 ತೈ ತೋಮ್. ತಾಕಿಡ್ತಗ ದಿನ್ನ, ದೀಕಿಡ್ತಗ ದಿನ್ನ, ತೈ ದ ದೀಮ್. ಹೀಗೆ ನಾವು ಇದನ್ನು ಜಂಪೆ ತಾಳ ನಿರಂತರ ಅಭ್ಯಾಸ ಮಾಡಿದರೆ ತಾಳ ನಿಮಗೆ ಆದಷ್ಟು ಬೇಗ ಕಲಿಬೋದು.